ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ನೋಟಿಫಿಕೇಶನ್ ಬರೋದ್ರಿಂದ ನಿಮಗೆ ಏನಾದರೂ ಆ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಆ ವಿಡಿಯೋನ ನೋಡಿ ನೀವು ಆ ವಿಡಿಯೋನ ನೀವು ಸಹ ಯೂಸ್ ಆಗ್ಬೋದು. ಆ ವಿಡಿಯೋ ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಮರಿದೇ ಡೂ ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಮಾತಾಡಲಿಕ್ಕೆ ಬಂದಿರೋ ಟಾಪಿಕ್ ಬಂದುಬಿಟ್ಟು ಅನ್ಇವನ್ ಸ್ಕಿನ್ ಟೋನ್. ಓಕೆನಾ? ಸೊ ಅನ್ಇವನ್ ಸ್ಕಿನ್ ಟೋನ್ ಅಂದರೆ ಏನು? ಅನ್ಇವನ್ ಸ್ಕಿನ್ ಟೋನ್ ಅಂದರೆ ವೆರಿ ಸಿಂಪಲ್. ನಮ್ಮ ಮುಖದಲ್ಲಿ ಇಷ್ಟು ವೈಟ್ ಇದ್ದು ಇಷ್ಟು ಬ್ಲ್ಯಾಕ್ ಇರುತ್ತೆ ಅಥವಾ ಇಷ್ಟು ಬ್ಲ್ಯಾಕ್ ಇರುತ್ತೆ. ಸೊ ಅಂದರೆ ಎಲ್ಲ ಒಂದೇ ಕಲರ್ ಇರಲ್ಲ, ಫೇಸ್ ಫುಲ್ಲು ಇಷ್ಟು ಮಾತ್ರ ವೈಟ್ ಇದ್ದು ಇಷ್ಟು. ಯೂಶಲಾಗಿ ನಾನು ನೋಡಿದ್ದೀನಿ ತುಂಬ ಜನಕ್ಕೆ ಇರುತ್ತೆ, ಎಸ್ಪೆಷಲಿ ಅವರಿಗೆ ಈ ಪಾರ್ಟಲ್ಲಿ ಇರುತ್ತೆ. ಈ ಪಾರ್ಟಲ್ಲಿ ಅಂದರೆ ಮೌತ್ ಭಾಗದಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಹಾಗೆ ಹಣೆಯಲ್ಲಿ ಇಷ್ಟು ಇರುತ್ತೆ. ಸೊ ದೇರ್ ಆರ್ ಮೆನಿ ರೀಸನ್ಸ್ ಆ್ಯಕ್ಚುಲಿ ಅನ್ಇವನ್ ಸ್ಕಿನ್ ಟೋನಿಗೆ. ಆದರೆ ಒಂದು ಮೇನ್ ರೀಸನ್ ಅಂತ ಅಂದರೆ ಆಬ್ವಿಯಸ್ಲಿ ಸನ್ನಿಂದ ಟ್ಯಾನ್ ಆಗೋದು. ಸೊ ಅದಕ್ಕೆ ಅನ್ಇವನ್ ಸ್ಕಿನ್ ಟೋನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ಹಾರ್ಮೋನ್ಸ್ ಚೇಂಜ್ ಆದಾಗ ಅಂದರೆ ಮೆಲಾಸಮ್ ಅಂತ ಒಂದು ಅಂಶ ಇರುತ್ತೆ, ಅದು ಹೈಪೋಪಿಗ್ಮೆಂಟೇಷನ್ಗೆ ಬರಲಿಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ಸೊ ಅದಾದ ತಕ್ಷಣ ನಾನು ಹೇಳ್ದಂಗೆ ಸನ್ ಎಕ್ಸ್ಪೋಸರ್ ಆಗ್ಬೋದು, ಇದೊಂದು ಮೆಲಾಸಮ್ ಏನಿದೆ ಅಂಶ ಹೈಪೋಪಿಗ್ಮೆಂಟೇಷನ್ ಬರಲಿಕ್ಕೆ ಆಗಿರುತ್ತೆ. ಮತ್ತು ಸ್ಲೀಪಿಂಗ್ ಹ್ಯಾಬಿಟ್ಸ್, ನಿಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸು, ನಿಮ್ಮ ಸ್ಲೀಪಿಂಗ್ ಸೈಕಲ್ ಕರೆಕ್ಟಾಗಿಲ್ಲ ಅಂತಂದ್ರೂ ಅದಕ್ಕೂ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅನ್ಇವನ್ ಸ್ಕಿನ್ ಟೋನು. ಇನ್ನೂ ಕೆಲವರಿಗೆ ಏಜಿಂಗ್ ಆಗ್ತಾ ಅದು ಆಗುತ್ತೆ. ಆ್ಯಂಡ್ ಇನ್ನೇನು ಈ ಥರ ಮೆನಿ ರೀಸನ್ಸ್ ಇದೆ ಗೈಸ್. ಲೈಕ್ ನಾನು ರೀಸನ್ ಹೇಳಲಿಕ್ಕೆ ಹೊರಟ್ರೆ ತುಂಬ ರೀಸನ್ಸ್ ಇದೆ. ಸೊ ಮೇನ್ ರೀಸನ್ಸ್ ನನಗೇನು ಗೊತ್ತಿದೆ, ನನಗೇನು ತಿಳಿದಿದೆ ಅದನ್ನು ನಾನು ಹೇಳಿದ್ದೀನಿ. ಸೊ ಎಲ್ಲರೂ ಕೂಡ ಸ್ಲೀಪಿಂಗ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಬೇಕಾದ ಟೈಮಿಗೆ 2 ಗಂಟೆ ನೈಟಿಗೆ 1 ಗಂಟೆ ನೈಟಿಗೆ ಮಲ್ಕೊಂಡ್ರೆ ಸೊ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಅಲ್ಲ, ಎಲ್ಲ ಥರ ಪ್ರಾಬ್ಲಮ್ಮು ಬಂದುಬಿಡುತ್ತೆ. ಟ್ರೈ ಟು ಸ್ಲೀಪ್ ಬಿಫೋರ್ 11 o'clock ಬಿಫೋರ್ ನೀವು ನಿದ್ದೆ ಮಾಡಿದ್ರಿ ಅಂತಂದರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಗೈಸ್. ಬಿಕಾಸ್ ಅಟ್ಲೀಸ್ಟ್ ನಮಗೆ 7 hours ನಿದ್ದೆ ಬೇಕು, ಅಟ್ಲೀಸ್ಟ್ 7 hours, ಮ್ಯಾಕ್ಸಿಮಮ್ 9 hours. 9 hours ಜಾಸ್ತಿ ಸಹ ನೀವು ನಿದ್ದೆ ಮಾಡಬಾರ್ದು, ಇಟ್ಸ್ ನಾಟ್ ಗುಡ್. ಸೊ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಅನ್ಇವನ್ ಸ್ಕಿನ್ ಟೋನಿಗೆ ದೇರ್ ಆರ್ ಮೆನಿ ಪ್ರಾಡಕ್ಟ್ಸ್ ಲೈಕ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದು. ಹಾಗೆಯೇ ಇನ್ನೂ ಪುಡಿಗಳು ಸಹ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನಿಮಗೇನಾದರೂ ಬೇಕಂತಂದರೆ ರೋಸ್ ಪೌಡ್ರ್ ಆಗ್ಬೋದು, ಅದರಲ್ಲೆಲ್ಲ ಅನ್ಇವನ್ ಸ್ಕಿನ್ ಟೋನ್ ಹೋಗುತ್ತೆ. ಬಟ್ ಮನೇಲೇ ಇನ್ನೂ ಇಂಗ್ರೀಡಿಯೆಂಟು ಒಬ್ಬೊಬ್ಬರಿಗೆ ಇನ್ವೆಸ್ಟ್ ಮಾಡಲಿಕ್ಕಾಗಲ್ಲ, ಐ ಕಾಂಟ್ ಇನ್ವೆಸ್ಟ್ ಅನ್ನೋರಿಗೆ ಮನೇಲೇ ಇರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಹೇಗೆ ನಮ್ಮ ಅನ್ಇವನ್ ಸ್ಕಿನ್ ಟೋನ್ನ ಇವನ್ ಸ್ಕಿನ್ ಟೋನ್ ಆಗಿ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಂದಿರೋದು. ವೆರಿ ಸಿಂಪಲ್, 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದು ನೀವು ವಾರಕ್ಕೆ 3 ಸಲ ಯೂಸ್ ಮಾಡಿ. ಒಂದು ಬಂದು ಕಡಲೆ ಹಿಟ್ಟು, ಇನ್ನೊಂದು ಬಂದು ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಇರೋದ್ರಿಂದ ನಮ್ಮ ಸ್ಕಿನ್ನು ವೈಟಮಿನ್ ಸಿ ಸಿಗುತ್ತೆ ಇದರಲ್ಲಿ. ಸೊ ವೈಟಮಿನ್ ಸಿ ಸಿಗೋದ್ರಿಂದ ಅನ್ಇವನ್ ಸ್ಕಿನ್ ಟೋನ್ ಇವನ್ ಸ್ಕಿನ್ ಟೋನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಡಲೆ ಹಿಟ್ಟು ಬಗ್ಗೆ ನಾನು ಹೇಳೋದೇ ಬೇಡ, ತುಂಬ ಅಂಶಗಳಿದೆ. ಸೊ ಇವಾಗ ಏನು ಮಾಡಿ ಅಂದರೆ ಕಡಲೆ ಹಿಟ್ಟಿಗೆ ಹಾಲು, ಇದು ಬಂದು ರಾ ಮಿಲ್ಕ್ ತೊಗೊಂಡಿದ್ದೀನಿ ನಾನು, ಅಂದರೆ ಹಸಿ ಹಾಲು, ಇದನ್ನು ಕಾಯಿಸಿಲ್ಲ. ಹಾಲನ್ನ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟಕ್ಕೆ ಅಷ್ಟಕ್ಕೆ ಹಾಕ್ಕೊಂಡು ಇದಕ್ಕೆ ನಿಂಬೆಹಣ್ಣನ್ನ ಇಂಟ್ಕೊಳ್ಳಿ. ಒಂದು 2-3 ಡ್ರಾಪ್ ಅಷ್ಟು ಇಂಟ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹಾಲು ಜಾಸ್ತಿ ಹಾಕ್ತೀನಿ, ನೋಡ್ಕೊಂಡು ಹಾಕಿ. ಮಿಸ್ಸಾಗಿ ಹಾಲು ಜಾಸ್ತಿ ಹಾಕ್ಬಿಟ್ಟೆ ನಾನು. ಸೊ ಅದನ್ನು ಒಂದು ಪೇಸ್ಟ್ ಥರ ರೆಡಿ ಮಾಡಿ ಇದನ್ನು ಮುಖಕ್ಕೆ ಹಾಕಬೇಕು. ಸೊ ಇದೇನಾಗುತ್ತೆ, ನಿಮಗೆ ಎಲ್ಲ ಅಂಶಗಳು ಸೇರಿಬಿಟ್ಟು ಇವನ್ ಸ್ಕಿನ್ ಟೋನ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕಣ್ಣತ್ರ ಹಾಕಕ್ಕೆ ಹೋಗ್ಬಿಡಿ, ಯಾವುದೇ ಹೋಮ್ ರೆಮಿಡಿ ಆದ್ರೂ ಕಣ್ಣಿದೆ ಅಂತ ಮಾತ್ರ ಹಾಕಬೇಕಷ್ಟೆ. ಐ ಹೋಪ್ ನಿಮಗೆ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗ್ತಿದೆ ಅಂತ. ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಎಂತ ಆಯಿತು, ತೆಳೆ ಆಗೋಯ್ತು, ತೆಳ್ಳಗಾಗೋಯ್ತು. ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡಿ. ತುಂಬ ಜನ ಮನೇಲಿ ಬ್ರಷ್ ಇರಲ್ಲ, ಅದಕ್ಕೋಸ್ಕರ ನನ್ನ ಕೈಯಲ್ಲೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಯೂಶಲಾಗಿ ಕೈಯಲ್ಲೇ ಹಾಕ್ಕೊಳ್ಳೋದು ಇಷ್ಟೇ. ಆಲ್ ಓವರ್ ಫೇಸ್ ನೀವು ಅಪ್ಲೈ ಮಾಡಿಬಿಟ್ಟು ಹೀಗೆ ಬಿಟ್ಟರೆ ಒಂದು 15 ನಿಮಿಷ, ಜಾಸ್ತಿ ಟೈಮ್ ಬೇಡ, 10 ನಿಮಿಷ ಬಿಡಿ.
ಬೇಕಿದ್ರೆ ಹಿಂಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ವೈಟ್ ಹೆಡ್ಸು ಅಥವಾ ಹೇರ್ ಇದ್ದರೆ ಅದು ಸಹ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಎಲ್ಲ ನಾನು ನ್ಯಾಚುರಲ್ಲೇ ಹೇಳ್ಕೊಡ್ತಾ ಇರೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕಡಲೆ ಹಿಟ್ಟಲ್ಲಿ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್. ಆ್ಯಂಡ್ ಮಿಲ್ಕ್ ಬಗ್ಗೆ ನಿಮಗೆ ಗೊತ್ತು ಎಷ್ಟು ಒಳ್ಳೆ ಅಂಶ ಇರುತ್ತೆ, ಅದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ನೀವು ಯಾವುದೋ ಮಾರ್ಕೆಟಲ್ಲಿ ಸಿಗೋ ಕ್ರೀಮ್ಗಳನ್ನ ಹಚ್ಬಿಟ್ಟು ಮುಖದಲ್ಲಿ ಸೈಡ್ ಎಫೆಕ್ಟ್ಸ್ ಮಾಡ್ಕೊಳ್ಳೋದ್ರಿಂದ ಇಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಟ್ರೈ, ದಟ್ ಈಸ್ ಮಿಲ್ಕ್. ಆಯಿತಾ? ವಾರ್ಮ್ ಮಿಲ್ಕ್ನ ಹಾಕೋಬೇಡಿ, ಹಸಿ ಹಾಲನ್ನ ಹಾಕ್ಕೊಳ್ಳಿ, ಇನ್ನೂ ಕಾಯಿಸಿರಬಾರ್ದು, ಆ ಹಾಲನ್ನ ಹಾಕ್ಕೊಳ್ಳಿ. ಇನ್ನು ನಿಂಬೆ ಹಣ್ಣು ಬಂದುಬಿಟ್ಟು ನಿಮಗೆ ವೈಟಮಿನ್ ಸಿ ಸಿಗುತ್ತೆ. ವೈಟಮಿನ್ ಸಿ ಇರೋದ್ರಲ್ಲಿ ನಿಮಗೆ ನಿಮ್ಮ ಸ್ಕಿನ್ ಏನಾಗುತ್ತೆ, ನನಗೆ ಗೊತ್ತಿರೋ ಪ್ರಕಾರ ಎಕ್ಸ್ಟ್ರಾ ಫೇರ್ ಮಾಡಲ್ಲ, ಬಟ್ ನಿಮ್ಮ ಒರಿಜಿನಲ್ ಸ್ಕಿನ್ ಏನಿದೆ ಅದನ್ನು ತರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ನಿಂಬೆಹಣ್ಣ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು 10 ನಿಮಿಷ ಇತ್ತು, ಆಮೇಲೆ ವಾಶ್ ಮಾಡಿ 10 ನಿಮಿಷ ನೀವು ಸಹ ವಾಶ್ ಮಾಡಿ ಗೈಸ್. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ. ನಾನು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತೀನಿ ಆ್ಯಂಡ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು, ಹೈಲಿ ರೆಕಮೆಂಡೆಡ್ ಇದು. ಸೊ ನೀವೊಂದು ಸ್ಕಿನ್ ಟೋನ್ ಹಾಕಬೇಕಂತಂದರೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಯಾವ್ಯಾವ ವೀಡಿಯೋ ಬೇಕು ಅಂತ ಕಾಮೆಂಟಲ್ಲಿ ತಿಳಿಸ್ಕೊಟ್ರೆ ಆ ವಿಡಿಯೋ ಜೊತೆಗೂ ನಾನು ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಆ್ಯಂಡ್ ಒಬ್ಬರು ನನಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಬಗ್ಗೆ ವಿಡಿಯೋ ಹೇಳಿ ಅಂತ ಹೇಳಿದರೆ, ನಾನು ಆಲ್ರೆಡಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ದು ವಿಡಿಯೋ ಮಾಡಿದ್ದೀನಿ, ನೀವು ಚೆಕ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಆ್ಯಂಡ್ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬೈ ಬಾಯ್.